تعالى وبركاته. الحمد لله رب العالمين. الصلاة والسلام عليك يا رسول الله. الصلاة والسلام عليك يا حبيب الله. أما بعد فأعوذ بالله من الشيطان الرجيم. بسم الله الرحمن الرحيم. إنك لعلى خلق عظيم. صدق الله العظيم. قال رسول صلى الله عليه وسلم أحسن الناس وجها وأحسنه خلقا. ಸಾಹಿತ್ಯೋತ್ಸವ ಸ್ಪರ್ಧೆ ಕಾರ್ಯಕ್ರಮದಲ್ಲಿ ಒಗ್ಗೂಡಿದಂತಹ ಸಹೋದರರೇ, SSFನ ನಾಯಕರೇ, ತೀರ್ಪುಗಾರರೇ, ಪುಣ್ಯ ಪ್ರವಾದಿ ಪೈಗಂಬರ್ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಸೌಂದರ್ಯ ಎಂಬ ವಿಷಯದ ಕುರಿತು ಒಂದೆರಡು ಮಾತುಗಳನ್ನು ನಿಮ್ಮ ಮುಂದೆ ಆಡಲು ಇಚ್ಛಿಸುತ್ತೇನೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಬಗ್ಗೆ ಚರ್ಚಿಸುವಾಗ ನಾವು ಮೊದಲು ಅರಿತುಕೊಳ್ಳಬೇಕಾದದ್ದು ಅವರ ಮುಖ, ಅವರ ಕಣ್ಣು, ಅವರ ಮೂಗು, ಅವರ ಬಾಯಿ, ಅವರ ನಾಲಿಗೆ, ಅವರ ಹಿಂದಲೆ, ಅವರ ಕೈಕಾಲು, ಅವರ ಹೊಟ್ಟೆ, ಅವರ ಎದೆ, ಅವರ ಪ್ರಾಥಮಿಕ ಅಗತ್ಯಗಳು, ಶಿಷ್ಟಾಚಾರ, ಹೀಗೆ ಎಲ್ಲ ಕಾರ್ಯಗಳನ್ನು ಸಹಭಾಗಿಗಳು ಯಥಾವತ್ತಾಗಿ ಬರೆದಿಟ್ಟಿರುವುದು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಜೀವನಚರ್ಯ ಅತಿ ದೊಡ್ಡ ಸೌಂದರ್ಯವಾಗಿದೆ. ಎಲ್ಲರನ್ನು ಆಕರ್ಷಣೆಗೊಳಿಸುವ ಅತಿ ಮನೋಹರ ಜೀವನ ಶೈಲಿ ನಮ್ಮ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರದ್ದು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ಸಂಬಂಧಿಸಿದ ವಿದ್ಯಮಾನಗಳ ಜಾಗತಿಕ ಮಂಡನೆಯನ್ನು ಪಡೆದಿದೆ. ಅವರ ಶರೀರದ ಬಗ್ಗೆ ಅಗಣಿತ ವಿದ್ವಾಂಸರು ಕಿತಾಬುಗಳನ್ನು ಬರೆದರು. ಅದರ ಸಂಪೂರ್ಣ ವರ್ಣನೆ ಇನ್ನೂ ಸಾಧ್ಯವಾಗಿರಲಿಲ್ಲ. ಅವರ ಸೌಂದರ್ಯ ಮತ್ತು ಸಿದ್ಧಂತಕ್ಕೆ ಮಣಿದ ಮನುಷ್ಯರು ಮಾತ್ರವಲ್ಲ, ಪ್ರಾಣಿ ಪಕ್ಷಿಗಳು, ಗಿಡ ಮರಗಳು, ಕಲ್ಲು ಮುಳ್ಳುಗಳು ಅವರ ಸನ್ನಿಧಿಗೆ ಬಂದು ಶರಣಾಗುತ್ತಿದ್ದವು, ಅವು ಸಲಾಂ ಹೇಳುತ್ತಿದ್ದವು ಎಂದು ಇಮಾಮ್ ಬೂಸಿ ರಹಮತುಲ್ಲಾಹಿ ಅವರು ಬುರ್ದದಲ್ಲಿ ಉಲ್ಲೇಖಿಸುತ್ತಾರೆ. ಇಮಾಮ್ ಬೂಸಿ ರಹಮತುಲ್ಲಾಹಿ ಅವರು ಬುರ್ದದ 41ನೇ ಸಾಲಿನಲ್ಲಿ ಹೇಳುತ್ತಾರೆ, ಫಹುವಲ್ಲದಿ ತಮ್ಮ ಮಅನಾಹು ವಸೂರತುಹು ಸುಮ್ಮಸ್ತಫಾಹು ಅಬೀಬಂ ಬಾರಿಉನ್ ನಸ್ಮಿ. ಎಲ್ಲ ಸೌಂದರ್ಯ ಗುಣಗಳಲ್ಲೂ ಅವರು ಅತುಲ್ಯವರು. ಅವರ ಸೌಂದರ್ಯ ಸತ್ಯವನ್ನು ಯಾರಿಗೆ ಹಂಚಲಿಲ್ಲ ಎಂದು ಅಲ್ಲಾಹನು ಹಲವಾರು ಪ್ರವಾದಿಗಳಿಗೆ ವಿಶೇಷಣ ಕೊಟ್ಟಿದ್ದರೂ ಕೂಡ ನಮ್ಮ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ಪ್ರತ್ಯೇಕವಾದ ಸ್ಥಾನಮಾನವನ್ನು ಪಡೆದುಕೊಂಡದ್ದು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ಸ್ಥಾನಮಾನ ಪಡೆದುಕೊಂಡದ್ದು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಸ್ವರ್ಗವನ್ನು ಉದ್ಘಾಟನೆ ಮಾಡುವುದು, ಹೀಗೆ ಹಲವಾರು ಕಾರಣದಿಂದ ಪ್ರತ್ಯೇಕವಾಗಿ ಕಾಣುವುದೇ ನಮ್ಮ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಸೌಂದರ್ಯವಾಗಿದೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಸೌಂದರ್ಯ ವಿಷಯದಲ್ಲಿ ಯಾರು ಕೂಡ ಅವರನ್ನು ಮೀರಿಸಲು ಸಾಧ್ಯವಿಲ್ಲ. ಯೂಸುಫ್ ನಬಿ ಅಲೈಹಿಸ್ಸಲಾಂ ಅವರಿಗೆ ನೀಡಲಾದಂತಹ ಎಷ್ಟೋ ಪಟ್ಟು ಹೆಚ್ಚು ನಮ್ಮ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ಇತ್ತು. ಈ ಜಗತ್ತಿನಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗಿಂತ ಅಂದದ ಚಂದದ ಒಬ್ಬರನ್ನು ಯಾವ ಹೆಣ್ಣು ಎತ್ತಿಲ್ಲ ಎಂದು ಅವರ ಸಮಕಾಲೀನರಾಗಿರುವಂತಹ ಸಹಬಾಗಳು ಸಾಕ್ಷಿ ನುಡಿತಾ ಇದ್ದಾರೆ. ನೀವು ಒಮ್ಮೆ ಗಮನಿಸಿ ನೋಡಿ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಸೌಂದರ್ಯ ಹೇಗಿತ್ತು. ಈ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಸೌಂದರ್ಯದ ಬಗ್ಗೆ ವರ್ಣಿಸಲಾಗದಂತಹ ಹಲವಾರು ಕಿತಾಬುಗಳಿದ್ದಾವೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಸೌಂದರ್ಯವನ್ನು ವರ್ಣಿಸಿದ ಪ್ರವಾದಿ ಪ್ರೇಮಿ ಹಾಲಹಜರತ್ ಹೇಳುತ್ತಾರೆ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಕಾಲು ಪಾದವನ್ನು ನೋಡುವವನು ಇನ್ನೊಬ್ಬರ ಮುಖವನ್ನು ಏಕೆ ನೋಡಬೇಕು? ಇನ್ನೊಬ್ಬರ ಮುಖವನ್ನು ನೋಡಿ ನಿಲ್ಲೋದಕ್ಕಿಂತ ಉತ್ತಮ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಕಾಲು ಪಾದವನ್ನು ನೋಡಿ ನಿಲ್ಲುವುದಾಗಿದೆ. ನೀವೊಮ್ಮೆ ಚಿಂತಿಸಿ ನೋಡಿ, ಸುನ್ನಿ ಮುಸಲ್ಮಾನರ ಮನೆಗಳಲ್ಲಿ ನಾಲೆ ಪಾಕ್, ನಾಲೆ ಮುಬಾರಕ್ ಎಂಬ ಫೋಟೋವನ್ನು ನೋಡಿದಾಗ ಏನೋ ಒಂದು ಸಂತೋಷ, ಆನಂದವಾಗುತ್ತದೆ. ಹಾಗಾದರೆ ಈ ಜಗತ್ತಿನಲ್ಲೇ ಸೃಷ್ಟಿ ಮಾಡಲಿಕ್ಕೆ ಕಾರಣರಾದ ಲೋಕಗುರಾದ ಲೋಕನಾಯಕನಾದ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಮುಖವನ್ನು ನೋಡಿದರೆ ಇಷ್ಟು ಹೇಳುತ್ತಾ ನನ್ನ ಮಾತಿನ ವಿರಾಮ. ವಾಖಿರು ದಅವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ.